ರಾಜ್ಯಸಭೆಯ ಇಂದಿನ ಕಲಾಪದ ಆರಂಭದಲ್ಲಿ ಸಚಿವರಾದ ಪ್ರತಾಪ್ ರಾವ್ ಜಾಧವ್, ಎಸ್ಎಸ್ಎ ಸಿಂಗ್ ಬಘೇಲ, ಅನುಪ್ರಿಯಾ ಪಟೇಲ್, ಸುರೇಶ್ ಗೋಪಿ ಮತ್ತಿತರರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಸಂಸದರು ಇತರ ವಿಚಾರಗಳ ಕುರಿತು ಸದನದ ಗಮನ ಸೆಳೆಯಲು ಯತ್ನಿಸಿದಾಗ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಗದ್ದಲದಿಂದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. ಬಳಿಕ ಸದನ ಪುನರಾರಂಭಗೊಂಡಾಗ ಮರುಬಳಕೆ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್, ಭಾರತ ಹಲವು ಕಡಲಾಚೆಯ ಪ್ರದೇಶಗಳಲ್ಲಿ ಪವನ ವಿದ್ಯುತ್ ಉತ್ಪಾದನೆ ಮಾಡುತ್ತಿದೆ ಎಂದರು. मरीन लॉजिस्टिक और कोस्टल इंडस्ट्रीज को बढ़ावा मिलता है, जिससे नए एम्प्लॉयमेंट की जनरेशन पैदा होती है. ನಂತರ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಅನ್ನು ಪರಿಗಣನೆ ಮತ್ತು ಅನುಮೋದನೆಗಾಗಿ ಮಂಡನೆ ಮಾಡಿದರು. ಬಳಿಕ ಮಸೂದೆಯ ಮೇಲೆ ನಡೆದ ಚರ್ಚೆಯಲ್ಲಿ ಹಲವು ಸಂಸದರು ಪಾಲ್ಗೊಂಡರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್, ಕೇಂದ್ರ ಸರ್ಕಾರ ನಿರಂತರವಾಗಿ ಎಲ್ಲ ವಲಯಗಳಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ದೇಶದ ವಿಕಾಸ ಯಾತ್ರೆಗೆ ಹೊಸ ವೇಗ ನೀಡುವುದು ಪ್ರಮುಖ ಉದ್ದೇಶವಾಗಿದೆ ಎಂದರು. SC/ST, OBC, वुमन और माइनॉरिटीज के नाम भेजे जाए, हम ही कहते हैं साहब, ये सबका साथ सबका विकास हमारी प्राथमिकता है और उसी के कारण संख्या बढ़ी है. ಬಳಿಕ ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆಗೆ ಅನುಮೋದನೆ ನೀಡಲಾಯಿತು. Be taken into consideration. Those in favor will please say aye. Those against will please say no. I think the ayes have it, the ayes have it, the ayes have it. The motion is adopted. ಬಳಿಕ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. 2026.